ಹೋಗ್ತಾ ಇದ್ದೀವಿ. ಬನ್ನಿ ಎಲ್ಲರೂ ಹಸು ನಿತ್ಯ ನಿದ್ದೆ ಮಾಡುತ್ತಂತೆ, ಹೌದಾ? ಹಸು ಹಸು ಕಣ ಗದ್ದೆಲ್ ಕೊಟ್ಟರು ಓಡಿಸ್ಬಿಡ್ತಾನೆ. ಹೆಂಗೈತೆ ರೋಡು? ಮತ್ತೆ ಈ ರೂಟಲ್ಲಿ ಒಂದ್ಸತಿ ಬಂದ್ಬಿಡಿ. 15,000 ಕಿಲೋಮೀಟರ್ ಓಡಿಸಿದ್ವಿ. ನೇಪಾಕ್ಷ, ಆಂಧ್ರ ಪ್ರದೇಶ, ತಮಿಳ್ನಾಡು, ಗೋವಾ, ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಹಾಯ್ ಫ್ರೆಂಡ್ಸ್, ಹೇಳೋ ಹೌ ಆರ್ ಯು ಫ್ರೆಂಡ್ಸ್? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ಗೈಸ್. ಟುಡೇ ವಿ ಆರ್ ಗೋಯಿಂಗ್ ಟು ಹೇಳೋ ಅರ್ಜುನ ಡೆತ್ ಆಗಿರೋ ಪ್ಲೇಸ್ಗೆ. ಅಲ್ಲಿ ಏನ್ ಮಾಡಿ ಸ್ಟ್ಯಾಚು ಮಾಡಿದಾರಲ್ವಾ? ಸ್ಟ್ಯಾಚು ಮಾಡಿದಾರೆ, ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ ಯಾವ ತರ ಸ್ಟ್ಯಾಚು ಮಾಡಿದ್ದಾರೆ, ಎಷ್ಟು ಹೈಟ್ ಸ್ಟ್ಯಾಚು ಮಾಡಿದ್ದಾರೆ, ಹೆಂಗಿದೆ ತೋರಿಸ್ತೀನಿ ಇವತ್ತು. ಮೂರ್ತಿ ಮೇಲೆ ಅರ್ಜುನನ ಆತ್ಮ ಬರುತ್ತೆ. ಅದು ಸ್ವಲ್ಪ ಸೊಂಡ್ಲಿಂಗ್ ಅಲ್ಲಾಡ್ಸುತ್ತೆ ಅಂತ ನ್ಯೂಸ್ ಇದೆ. ಸಣ್ಣ ಅಲ್ಲಾಡ್ಸುತ್ತೆ. ಓಕೆ ಓಕೆ. ಓ ರಂಗನಾಥ ವೈನ್ಸು ಇಲ್ಲಿ ಬಾರ್ ಬೇರೆ ಐತಾ? ಅದೇ ಬಾರಿಗೆ ನೋಡು, ಕಾಡಲ್ಲಿ ಹುಡುಕಿ ಹೋಗ್ತೀರಾ. ಬನ್ನಿ ಸ್ನೇಹಿತರೆ ಎಲ್ಲರೂ ಹೋಗೋಣ, ಎಲ್ಲರೂ ಹೋಗಿ ಅಯ್ಯೋ, ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾವ್ ಎಲ್ಲಿ ಹೋಗ್ತಾ ಇದೀವಿ? ಕೊಡ್ಲಿಪೇಟೆ. ಕೊಡ್ಲಿಪೇಟೆ. ರೋಡಲ್ಲಿ ಹೋಗೋ ಟೈಮಲ್ಲಿ ಒಂದ್ಸರಿ ಆನೆ ಸಿಕ್ಬಿಟ್ಟಿತ್ತಲ್ಲಪ್ಪ ಕಾರಲ್ಲಿ. ಮಚಾ ಅಲ್ಲಿ ಆನೆ ಬರ್ತೈತಂತ ಅಲ್ಲಿ ರೋಡ್ ಸೈಡ್ ಬರೋ ಅಜ್ಜಿಗೆ ಒಂದು ಹೇಳಿದ್ವಿ ಮಚಾ. ಬಿದ್ದು ಓಡ್ತು ಏಜ್ ಐತೆ. ಆನೆ ಅಯ್ಯೋ ಹಿಂಗ್ ಓಡ್ತಿದ್ದಲ್ಲಪ್ಪ. ಗೈಸಲ್ಲಿ ನೋಡಿ ಸೈಕ್ ಡಿಸೈನ್ ಮಾಡೋರು ನೋಡಿ, ಒಂಥರ ಆಮೆ ತರ ಕಾಣ್ತೈತೆ. ಮೇಲೆ ಇದೆಯಲ್ಲ ಏನದು ಡಿಸೈನ್ ಸೈಕಾಗಿ ಮಾಡೋರೆ. ಕಡಿಮೆ ಏನು ಅದನ್ನ ನಮ್ಮ ಕ್ಲಾಸಲ್ಲಿ ಒಬ್ಬ ಹೆಸರು ದರ್ಶನ್ ಅಂತ ಇದ್ದ, ಬೆಡ್ಡ ಅಂತ ಕರಿತಿದ್ವಿ. ಅವನು ಅವ್ರ ಅಪ್ಪನು ಇದಕ್ಕೆ ಹೋಗಾರೆ ಪೆಟ್ರೋಲ್ ಹಾಕ್ಸಕ್ಕೆ. ಅವ್ರ ಅಪ್ಪ ಪೆಟ್ರೋಲ್ ಇದು ಬಂಕ್ ಇದ್ ನೋಡಿದ್ದೆ, ರೇಟ್ ಮೇಲೆ ಇರುತ್ತಲ್ಲ ಎಷ್ಟು ಅಂತ. ಪೆಟ್ರೋಲ್ ನೋಡಿದ್ರೆ ಜಾಸ್ತಿ ಇದೆ, ಡೀಸೆಲ್ ನೋಡಿ ತುಂಬಾ ಕಡಿಮೆ ಅಲ್ಲ. ಹೇಳಕ್ಕ ನಮಗ ಡೀಸೆಲ್ ರೇಟ್ ಕಡಿಮೆ ಐತಲ್ಲ, ಬೈಕಿ ಡೀಸೆಲ್ ಹಾಕ್ಸೋಣ ಬಿಡೋ, ಪೆಟ್ರೋಲ್ ಜಾಸ್ತಿ. ನೋಡೋ ಕಾಲೇಜ್ ಹೋಗ್ತಾರೆ ಗೈಸ್, ಹೊಡಿತಾರೋ ನೋಡಿ ರೋಡೇ ಬಿಡ್ತಿಲ್ಲ ಅವರು. ಸೈಡೇ ಕೊಡಕ್ಕೆ ಹುಡುಗಿ ಈ ಕಡೆ ನೋಡ್ತಾಳೆ. ಏನಕ್ಕೆ ಒಂದ್ ಸಾಂಗ್ ಇಲ್ಲ ಏನಿಲ್ಲ, ಇವ್ರ ಜೊತೆ ಬಂದು ಏನ್ ಪ್ರಯೋಜನ? ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಡ. 35 ಲಕ್ಷ ಪ್ರಾಜೆಕ್ಟ್ ಅಂದಿದ್ರು ಇದು. ಹಂಗ ಕಾಣಿಸ್ತಾನೆ ಇಲ್ಲ ಮತ್ತೆ ಕೆಲಸ ಮಾಡ್ರಪ್ಪ ಅಂದ್ರೆ ಮಂಕಂತಾರೆ. 500 ಮೀಟರ್ ಫೆನ್ಸಿಂಗ್ ಇದು ನೋಡಿ. ಇದು ಹೇಗಿದೆ ವ್ಯೂ ಪಾಯಿಂಟ್, ಸಕದ ಇದೆ. ಬಂದ್ರೆ ಈ ರೂಟಲ್ಲಿ ಒಂದ್ಸತಿ ಬಂದ್ಬಿಡಿ. ಯಾವುದು? ಇಲ್ಲೊಬ್ಬ ವಾಚ್ಮ್ಯಾನ್ ಇರ್ತಾರೆ ಈ ತರ, ರೂಟ್ ತೋರಿಸ್ತಾರೆ ಇದಕ್ಕೆ. ಯಾಕೆ ಹಾಡು ಹೇಳ್ತಾರೆ ಅಂದ್ರೆ ಬ್ಲಾಗ್ ಅಲ್ಲಿರೋನೆಲ್ಲ ಕೇಳೋಣ, ಅಲ್ಲಿ ನೋಡೋರೆಲ್ಲ ಕೇಳ್ಬೇಕು ಯಾರದು ಹಾಡು ಹೇಳ್ತಾರದ ಆ ತರ ಅಲ್ವಾ? ಖಂಡಿತ. ಮಗ ಹಸು ನಿದ್ದೆ ಮಾಡುತ್ತಂತೆ, ಹೌದಾ? ಗೈಸ್ ಇಲ್ಲಿ ಟರ್ನ್ ತಗೋಬೇಕು ನೋಡ್ಬಿಡಿ. ಈ ಕಡೆ ಟರ್ನ್ ತಗೊಂಡು ವೀರಮರಣ ಹೊಂದಿದ ಅರ್ಜುನ ಸಮಾಧಿಗೆ ದಾರಿ ನೋಡಿ. ಇದೇ ತರ ಕ್ವಾಟ್ಲೆ ಕೊಟ್ರೆ ನಿಜವಾಗ್ಲೂ ಗ್ಲಾಸ್ ತೆಗ್ದಿನ ಹಾರು ಬಿಡ್ತೀನಿ ಆಚೆಗೆ. ನಿಜವಾಗ್ಲು ಸೈಕ್ ಮಾಡ್ತೀನಿ. ಅಲ್ಲಿ ಆನೆ 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 ಹಸು ಕಣೋ. ಇಲ್ಲಿ ಬ್ಯಾನರ್ ಹಾಕ್ಬಿಟ್ಟಿದ್ದಾರೆ, ಗೊತ್ತಾಗ್ಬಿಡುತ್ತೆ. ಭಾವಪೂರ್ಣ ಶ್ರದ್ಧಾಂಜಲಿ ಇಲ್ಲಿ ತಗೋಬೇಕು. ಏನಿದು? ಸ್ಟಾಪ್ ಮಾಡೋದಿಲ್ಲ ಒಂದು ಇದು ನಮ್ಮೂರೇ ಅಲ್ವಾ? ಆರಾಮ್ಸೆ ನಡಿ. ಇಲ್ಲಿ ಬರ್ಬೇಕಂದ್ರೆ 8 ಹುಡುಗಿ ಇರಬೇಕು.
ನಿಂಗೆ ಎಷ್ಟು ಗುಂಡಿಗೆ ಐತೆ ಸಿಮ್ತಾನಣ್ಣ? ಹೇಳ್ದ? ಓ ಮಚ್ಚ, ಆಫೀಸರ್ಸ್ ಇದಾರೆ ಮಚ್ಚ. ಇಲ್ಲ ಅಂತ ಬೈಸ್ತಾರ ಕೈಯಲ್ಲಿ. ಯೂಟ್ಯೂಬ್ ಇಂದ ಬಂದಿದ್ವಿ ಬಿಡಿ ಅಂತ ಹೇಳೋಣ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಾಗಾಸು. ಆನೆ ಸತ್ತೋಗಿದ್ ಕಡೆಯಿಂದ ಎಳ್ಕೊ ಬಂದಿತ್ತಾನೆ. ಎಳ್ಕೊ ಬಂದ್ಬಿಟ್ಟು ಅಲ್ಲ ಇದ್ ಮಾಡಿದ್ದು, ಅಲ್ಲೊಂದ್ ಸ್ಪೇಸ್ ಮಾಡ್ಬಿಟ್ಟು ಚುಚ್ಚಿರೋದೆಲ್ಲ ಮರೆ ಮಾಡಿ ಮಂಗಿಸಿದ್ರು. ಹೌದು, ಇದೇನಾ? ಅಲ್ಲಿ ಎರಡು ಹೊಡೆದಾಡ್ತಾವ್ರ ಗೊತ್ತಾ, ಎರಡು ಆಪೋಸಿಟ್ ಕರಡಿ ಮತ್ತೆ ಇನ್ನೊಂದು ಅದಿದ್ಲೆ ಲೊಕೇಶನ್ ಹಾಕೋ. ಇಲ್ಲ ಹೋಗ್ಬೇಕು ಅಲ್ಲಿ 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 ಕಲ್ಲೆಲ್ಲ ಹಾಕ ನೋಡೋಣ ಮುಂದೆ. ಇಲ್ಲೆಲ್ಲ ಇದು ಹಾಕರ್ತಾನೆ ಈ ಕಡೆ ಇಲ್ಲಿ ಕಣಲ್ಲ ಸಮಾಧಿಗೆ ದಾರಿ. ಇದು ಯಾವ ಇದು ಯಾವ್ದೋ ರೋಡ್ ಮುಚ್ಚಿ ನಮಗೆ ಗದ್ದೆಲ್ ಕೊಟ್ರು ಓಡಿಸ್ಬಿಡ್ತಾನೆ. ಹಿಂಗೈತೆ ರೋಡು. ಈಗ ಯಾಕೆ ಬಾಯ್ ಬಿಡ್ತಿದ್ಯಾ? ಅಲ್ಲ ನಮ್ಮ ಕಾರ್ ಕೆಳಗಡೆ ತಡೀತೆ ನಮ್ದು ಅಂತ. ಈ ತೋಟದಲ್ಲೆಲ್ಲ ಎಲ್ಲ ಗುದ್ದಾಡಿ ಹೋಗಿದ್ದು. ಪಾಪ ಮರ್ಯ ಹಣ್ಣು ಕುಯ್ಯಕ್ಕೇನೋ ಹೋಗಿರ್ತಾರೆ, ಸೋಲಾರ್ ಆಗ್ತಾರೆ ಸದ್ಯ ಅವರು ಹಣ್ಣು ಕುಯ್ಯಕ್ಕೆ ಹೋಗಿರ್ತಾರೆ ಮಚ್ಚ. ಆನೆನು ಬಿಡುತ್ತೆ ಗೊತ್ತೇ ಇಲ್ಲ. ಜಲ್ಲ ಪಿಲ್ಲಿ ಎಲ್ಲ ಏನ್ ಗೊತ್ತಾ, ಕೋತಿಗಳು ಎಲ್ಲಿರ್ತವೆ ಅಲ್ಲಿ ಆನೆ ಎಲ್ಲಿದ್ರು ಸಿಗ್ತಾ ಬಿಡ್ತಾವೆ. ಹೌದಾ? ನಿಜನಾ? ಅವು ಆನೆ ಅಂತಲ್ಲ, ಈಗ ಜಿಂಕೆ ಅಲ್ಲಿದ್ದು ಅವು ಗುಂಪಲ್ಲಿ ಏನಾರ ಒಂದು ಕೋತಿ ಏನಾರು ಇದ್ರೆ ಇದು ಇವು ಹುಲಿ ಬದಿರುತ್ತಲ್ಲ ಅವಾಗ ಸಿಗ್ನಲ್ ಕೊಡ್ತವೆ. ಸೋಲಾರ್ ಹಾಕ್ಸಾರ್ಗಿರೋರು ಆನಿಗೆ ಸೋಲರ್ ಯಾವ್ದೋ ಲೆಕ್ಕ ಆದ್ರೂ ಒಂದು ಇದು ಅದಷ್ಟು ಬೇಗ ನೆಗೆಯಲ್ಲ. ಅದು ಉಪಾಯದಲ್ಲಿ ಅಷ್ಟ್ ಬೇಗ ನೆಗೆಯಲ್ಲ. ಎರಡ್ ಕಾಲ್ ಹಾಕಿ ಹೆಂಗ್ ನೆಗಿತ್ತೆ ಗೊತ್ತಾ ನೀವು? ಅಲ್ಲ ಉಪಾಯದಲ್ಲಿ ವಿಡಿಯೋ ಇತ್ತದು. ಮಂಟಿ ಟಸ್ಕಿ ಇರುತ್ತಲ್ಲ ಅದ್ರಲ್ಲಿ ಹಿಂಗ್ ಹರಿದ್ಬಿಟ್ಟು ಹೋಗೋದೆ ಅಷ್ಟೇ. ಟಸ್ಕಿ ಕರೆಂಟ್ ಹೊಡೆಯಲ್ಲ. ಟಸ್ಕು ಮತ್ತೆ ಅದು ಉಗುರಿದೆಯಲ್ಲ ಅದು ಕರೆಂಟ್ ಹೊಡೆಯಲ್ಲ. ಅದೇನೋದು ಒಲಿ ಮಗ ಮಕ್ಳ ಕೆಳಗೆಲ್ಲ ತಳಿತೆ ಮರಿ ಎಲ್ಲೋ ಇಲ್ಲಿ ಹೋಗ್ಬೇಕಣ್ಣ ಸತತ ಒಂದು 5 ಕಿಲೋಮೀಟರ್. ಈಗ ಗೈಸ್ ಫೈನಲಿ ಬಂದಿದ್ವಿ ನೋಡಿ. ನಮ್ಮಲ್ಲೇ ಮೊದಲ ಬಾರಿಗೆ ಅರ್ಜುನನ್ ಸಮಾಧಿಗೆ ಹೋದ್ರೆ ಹಿಂಗ ಆಗ್ಬಿಡದ ಅಂತ ವೈರಲ್ ನ್ಯೂಸ್. ತಮ್ಮನಲ್ಲಿ ಆನೆ ಹಾಕ್ಬಿಡ್ತೀವಿ. ಅರ್ಜುನ ಸ್ಮಾರಕ ನೋಡಕ್ ಹೋಗಿದ್ವಿ, ಈ ಕಡೆ ಆನೆ ಬೆರ್ಸ್ಕೊ ಬರೋದು. ಅದೇ ಗೇಟಾ? ಅದೇನಾ? ಓಕೆ ಗೈಸ್ ನೋಡಿ, ಅದೇ ಗೇಟು. ಚೆನ್ನಾಗಿ ಮಾಡಿದ್ದಾರೆ. ಹೋಗಲ್ಲ ಅಲ್ಲ ಇಷ್ಟೆಲ್ಲ ಅಷ್ಟು ಹೆಂಗಿದಿ ಪ್ಲೇಸ್, ಹೆಂಗ್ ಮಾಡೋರ ಮಚ್ಚ ಅಲ್ಲಿ. ಚೆನ್ನಾಗಿ ಮಾಡಿದ್ದಾರೆ ಗೈಸ್. ಫೈನಲಿ ಬಂದಿದ್ವಿ ನೋಡಿ, ತೋರಿಸ್ತೀನಿ. ಗೇಟ್ ಹಾಕಿದಾರ, ಕವರ್ ಮಾಡ್ಬಿಟ್ಟಿದಾರಲ್ಲಪ್ಪ. ಇನ್ನೇನ್ ಮತ್ತೆ ಅಲ್ಲ ಒಂದ್ ಸ್ವಲ್ಪನಾದ್ರೂ ಗೊತ್ತಾಗತ್ತಲ್ವಾ? ಅಷ್ಟು ದೊಡ್ಡದಾಗಿ ತಾರ್ಪಲ್ ಮುಚ್ಚಿದಾರ ಒಳಗಡೆ. ಫೋಟೋ ತೆಗಿಯೋ ತಡಿಯೋ ನೀಟಾಗಿ. ಫುಲ್ ಸುತ್ತ ಸೋಲಾರ್. ನಿನ್ ಫೋಟೋ ತೆಗಿಯೋ. ಮಗ ಮುಟ್ಟೋಡಸೋದು ಏನೋ ತಲೆ ಓಡಿಸ್ತಿದ್ದೀನಿ. ಇದು ಫುಲ್ಲು ಈ ತರ ಮಾಡ್ತಾವ. ಏನಕ್ಕೆ ಈ ತರ ಗುಂಡಿ ಮಾಡಿರೋದು? ಆನೆ ಗೊಬ್ಬರ ದಾಡ್ತಾವ ಅಂತ ನಿಮ್ಮ ಅಕ್ಕೆ ಅಲ್ಲೋಗಿ ಹಾನಿ ಮಾಡ್ತೇವೆ ಅದ್ರೊಳಗೆ ಅಂತ. ಅದು ಗೊತ್ತಿಲ್ಲ. ಇಂಟರ್ನ ಕಟ್ಕೊಂಡು ಜೊತೆ ಮಾಡ್ಕೊಂಡು ಬ್ಲಾಗ್ ಮಾಡ್ತೀನಿ ಅಂತ. ಓಪನ್ ಇದ್ದಿದ್ರೆ ನಮ್ಗೆ ಒಳ್ಳೆ ಕಂಟೆಂಟ್ ಸಿಗೋದು. ಇರ್ಲಿ, ಏನಾಗ್ಲಿ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ. ನಾವ್ ಎಲ್ಲಿಂದ ಅಲ್ಲಿಂದ ಬಂದಿದ್ವಿ, ಅಲ್ಲಿಂದ ಬಂದಿದ್ವಿ. ಎಲ್ಲಿದ್ದಿದ್ದಳು ಕರೆಕ್ಟಾಗಿ ಆನೆ ಅಲ್ಲೇ ಅಲ್ವಾ? ಆ ಕಡೆ ಸೈಡ್ ಇದ್ದಿದ್ದಲ್ವಾ? ಅಲ್ಲಿ ಪೂಜೆ ಮಾಡಿದ್ದು. ನಾವು ಯಾವ್ದಾವ್ದೋ ರೂಟಲ್ಲಿ ಬಂದಿದ್ವಿ ಗೈಸ್. ಈ ರೂಟಲ್ಲಿ ಕಾರ್ ಬಂದಿದ್ದೆಲ್ಲ, ಆ ರೂಟಲ್ಲಿ ಬಂದಿದ್ದಲ್ಲ ನಾವು. ಇಷ್ಟೇ, ಇದ್ರ ಮುಂದೆ ಇನ್ನೇನು ತೋರ್ಸಕ್ಕಾಗಲ್ಲ. ಇನಾಗ್ರೇಟ್ ಆದ್ಮೇಲೆ ಇನ್ನೊಂದ್ಸತಿ ಬೇಕಾದ್ರೆ ಬಂದು ವಿಸಿಟ್ ಆಗ್ತೀನಿ. ಈಗ ಇಷ್ಟೇ. ಅದ್ರ ಒಳಗಡೆ ನೋಡಿ, ಅದೇ ಟಾರ್ಪಲ್ ಮುಚ್ಚಿದ್ದಾರೆ ಅಷ್ಟೇ. ಚೆನ್ನಾಗೈತೆ, ಚೆನ್ನಾಗಿ ಮಾಡಿದ್ದಾರೆ. ನಿಮಗೂ ಟೈಮ್ ಇದ್ರೆ ಒಂದ್ಸತಿ ಈ ಸೈಡ್ ಸಕಲೇಶ್ಪುರ ಸೈಡ್ ಬಂದ್ರೆ ವಿಸಿಟ್ ಆಗ್ಬಿಡಿ. ಗೈಸ್ ಫೋಟೋ ತೆಗೊಳಕಾಯ್ತು ಅವ್ರಿಗೆ. ಸ್ಮಾರಕ ನೋಡಕ್ ಬಂದು ನೋಡೋಕ್ಕಾಗಿಲ್ಲ. ಇನಾಗ್ರೇಷನ್ ಆದ್ಮೇಲೆ ಇನ್ನೊಂದ್ಸತಿ ಬರ್ತೀನಿ ನಾನು ನನ್ನ ಫ್ರೆಂಡ್ಸ್ ಬರ್ತೀವಿ. ಆಗ ಇನ್ನೊಂದು ಬ್ಲಾಗ್ ಮಾಡ್ತೀನಿ.
ಗೈಸ್ ಹೊರಡ್ತಾ ಇದೀವಿ, ಮುಗೀತು. ಗಾಡಿ ಮಗ ಹಿಂದಕ್ಕೆ ಹೋಗ್ಬಿಡ್ತಾವ ಅದೇ ನಾನು ಮಗ ಡೌಡ ನಿಲ್ಸಿದ್ರೆ ಓಕೆ ಲೈಕ್ ಶೇರ್ ಕಮೆಂಟ್ ನೋಡಿದವರು ಹಂಗೆ ಲೈಕ್ ಶೇರ್ ಕಮೆಂಟ್ ಹಿಂಗೆಲ್ಲ ಸರಿ. ಲೈಕ್ ಶೇರ್ ಕಮೆಂಟ್ ಲೈಕ್ ಶೇರ್. ನಾನು ಓಡಿಸಿರೋದ್ಕಿಲ್ಲಿ ನಾನು ಹಬ್ಬ ಅಂದ್ರೆ ಒಂದು 10,000-15,000 ಕಿಲೋಮೀಟರ್ ಓಡಿಸಿದ್ದೀನಿ. ಲೇಪಕ್ಷಿ, ಆಂಧ್ರ ಪ್ರದೇಶ, ತಮಿಳ್ನಾಡು, ಗೋವಾ ಓಡಿಸಿದ್ದೀನಿ ನಾನು. ಮಹಾರಾಷ್ಟ್ರ, ಜಮ್ಮು ಕಾಶ್ಮೀರ. ಸ್ಟಾರ್ಟ್ ಮಾಡ್ದ ಮಗ ನಮ್ಮೂರ್ ಕೋಳಿ ಹಾಕಿ ಬಿಟ್ಟೆ ಮಗ ಹೇಳು ಮಗ. ಕೋಳಿ ಸೇತುವೆಯಲ್ಲಿ ಕಾರ್ ಓಡಿಸಿಲ್ವೇನ ನೀನು? ಓಡಿಸಿದ್ದೀನಿ ಆ ನೀರ್ ಮೇಲೆ ಓಡಿಸಿದೆ ತಾನೆ? Guys, ಈ vlog ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ see you in the next vlog. Love you guys.